ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಮರಿಕೆ ಸಾವಯವ ಮಳಿಗೆಯನ್ನ ನಡೆಸುತ್ತಿರುವ ಸುಹಾಸ್ ಮರಿಕೆಯವರು ನಮ್ಮ ಇಂದಿನ ಅತಿಥಿ. ಕೃಷಿಕನ ಆದಾಯವನ್ನ ಹೆಚ್ಚಿಸುವಲ್ಲಿ ಮೌಲ್ಯವರ್ಧನೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳಿ ಬರೋಣ. ತೋಟಗಾರಿಕೆ ಬೆಳೆಯನ್ನು ಸಾವಯವದಲ್ಲಿ ಮಾಡ್ತೇನೆ ಅಂದರೆ ಒಂದು ನೆಗಾಡುವಂಥ ಪರಿಸ್ಥಿತಿ. ಯಾಕೆಂದರೆ ಗೌರ್ಮೆಂಟ್ ಗೊಬ್ಬರಗಳನ್ನು ಹಾಕದೆ ಅದು ಬರುವುದಿಲ್ಲ ಅಂತ ಹೇಳೋ ಒಂದು ಮನಸ್ಥಿತಿ ಜನರಲ್ಲಿ ಬಂದು ಹೋಗಿದೆ. ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ ಹೇಳಿದ್ದಾರೆ. ಏನು ಅಂತ ಹೇಳಿದರೆ, ನಮ್ಮ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಏನು ಲಭ್ಯ ಇದೆಯೋ ಅದು ಯಾವತ್ತಿದ್ರೂ ಸಹಜ. ಈಗಿನ ಕಾಲಘಟ್ಟದಲ್ಲಿ ಜೀವನವನ್ನು ಊಹಿಸಲಿಕ್ಕೆ ಕಷ್ಟ ಇದೆ. ಯಾಕೆಂದರೆ ಇಡೀ ಪ್ರಪಂಚದ ಎಲ್ಲ ಸುಖವನ್ನು ಎಲ್ಲರೂ ಬಯಸುವ ಕಾಲಘಟ್ಟದಲ್ಲಿ ನಾನೊಬ್ಬ ಅದರಿಂದ ವಿಮುಕ್ತನಾಗಿ ಇರ್ತೇನೆ ಅಂತ ಹೇಳಿದರೆ ನಾವು ಸನ್ಯಾಸ ಜೀವನವನ್ನೇ ಸ್ವೀಕರಿಸಬೇಕು. ಖಂಡಿತವಾಗಿ ಯುವ ಜನತೆಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ, ಈಗ ನೀವು ದೊಡ್ಡ ಈಗ ಇಡೀ ಭಾರತ ದೇಶದಲ್ಲಿ ಸಂಚಲನ ಮಾಡ್ತಾ ಇರುವಂಥ ಎಷ್ಟೋ ವಿಷಯಗಳು ಈಗ ಜೆನ್ಜಿ ಅಂತ ನಾವು ಏನು ಹೇಳ್ತೇವೆ ಅವರಿಂದ ಆಗ್ತಾ ಇದೆ. ಈ ಸಾವಯವ ಮತ್ತು ನೈಸರ್ಗಿಕ ಜೀವನ ಪದ್ಧತಿ, ಕೃಷಿ ಆಗಿರ್ಬೋದು ಅಥವಾ ದಿನಬಳಕೆ ಉತ್ಪನ್ನಗಳಾಗಿರ್ಬೋದು, ಇದು ಎಲ್ಲವೂ ಅವನವನ ವೈಯಕ್ತಿಕಕ್ಕೆ ಹೋಗ್ತದೆ. ಯಾಕೆಂದರೆ ಒಬ್ಬ ವ್ಯಕ್ತಿಗತವಾಗಿ ಇದನ್ನು ಆಲೋಚನೆ ಮಾಡದೇ ಇದ್ದಾಗ 4 ಜನ ಮಾಡ್ತಾರೆ ಅಂತೇಳಿ ನಾವು ಮಾಡ್ತೇವೆ ಅಂತ ಹೇಳಿದರೆ ಅದು ಯಾರಿಂದ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಲ್ಕ್ ಗೋಣಿಗಳನ್ನು ಮಾರುಕಟ್ಟೆಯಲ್ಲಿ ತಗೊಂಡಾಗ ಅದರ ಒಳಗಡೆ ಒಂದು ಪ್ಯಾಕೆಟ್ ಸಿಗ್ತದೆ, ಒಂದು ಪಿಂಕ್ ಕಲರಿನ ಮಾತ್ರೆ ಸಿಗ್ಬೋದು. ಬಟ್ ನೀವು ಗ್ರಾಮ ರಾಜ್ಯದಲ್ಲಿ ಅಂಥದ್ದು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಅಂದರೆ ಕಹಿಬೇವಿನ ಸೊಪ್ಪು ಸಿಗ್ಬೋದು. ಅದನ್ನು ಕೂಡ ಸಂಶಯ ಪಡುವಂಥ ಯುಗ ಈಗ, ಕಾಲ ಈಗ. ನಮಸ್ಕಾರ, ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ ಕಾರ್ಯಕ್ರಮ. ನಮ್ಮ ಈ ಪ್ರಯಾಣದಲ್ಲಿ ನಾವು ಗ್ರಾಮ ರಾಜ್ಯದ 15 ವರ್ಷದ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮನೆಯ ಅಡುಗೆ ಮನೆಯನ್ನು ಹೇಗೆ ವಿಷಮುಕ್ತಗೊಳಿಸಬಹುದು ಅನ್ನೋ ವಿಚಾರವಾಗಿ ಒಂದಿಷ್ಟು ವ್ಯಕ್ತಿಗಳ ಜೊತೆ ಮಾತನಾಡ್ತಾ ನಮ್ಮ ವಿಚಾರಧಾರೆಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಶ್ರೀಯುತ ಸುಹಾಸ್ ಮರಿಕೆ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅವರು ಒಂದಿಷ್ಟು ವರ್ಷಗಳಿಂದ ತಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ನಡೆಸ್ತಾ ಅಲ್ಲಿ ಸಾವಯವ ಉತ್ಪನ್ನಗಳು ಹಾಗೂ ಸಹಜ ಕೃಷಿಯಲ್ಲಿ ಬೆಳೆದಂಥ ಉತ್ಪನ್ನಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೀವು ಇದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಅಂದರೆ ಸಾವಯವ ಇರ್ಬೋದು, ನ್ಯಾಚುರಲಿ ಗ್ರೋನ್ ಪ್ರಾಡಕ್ಟ್ಸನ್ನು ಇದು ಮಾಡೋದು. ಇದು ಇವತ್ತಿಗೆ ಎಷ್ಟು ಪ್ರಸ್ತುತ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಎಷ್ಟು ಕಷ್ಟ ಅಂದರೆ ಜನರನ್ನು ತಮ್ಮತ್ತ ಸೆಳೆಯೋದು ಒಂದು ಕಡೆ ಒಂದು ಚಾಲೆಂಜ್ ಆಗಿದ್ದರೆ, ಈ ಥರದ ಪ್ರಾಡಕ್ಟ್ಸನ್ನು ಪಡೆಯುವಂಥದ್ದು ಅದು ಎಷ್ಟು ಒಥೆಂಟಿಕ್ ಅಂತ ಅನ್ನೋದನ್ನು ಹುಡುಕಾಡುವಂಥದ್ದು ಅದೆಷ್ಟು ಕಷ್ಟ ಅಂತ. ನನ್ನದೇ ಜೀವನದ ಕೆಲವು ಘಟನೆಗಳನ್ನು ಇದಕ್ಕೆ ಜೋಡಿಸ್ಕೊಂಡು ಹೇಳೋದಾದರೆ, 2017-18ರಲ್ಲಿ ಕಾಲೇಜ್ ವ್ಯಾಸಂಗ ಮುಗಿಸಿ ಏನು ಮಾಡಬೇಕು ಅಂತ ಹೇಳುವಂಥ ಒಂದು ಆಲೋಚನೆಗಳಿತ್ತು. ಆಗ ನಮ್ಮ ಕುಟುಂಬ, ನನ್ನ ದೊಡ್ಡಪ್ಪ ಇರ್ಬೋದು, ಅಪ್ಪ ಇರ್ಬೋದು, ಕಳೆದ ಒಂದು 30-35 ವರ್ಷದಿಂದ ಸಾವಯವದಲ್ಲಿ ಗದ್ದೆ, ಅಡಿಕೆ ತೋಟ, ಬಾಳೆ, ತೆಂಗು ಎಲ್ಲವನ್ನು ತೋಟಗಾರಿಕೆ ಬೆಳೆಯನ್ನು ಸಾವಯವದಲ್ಲಿ ಮಾಡ್ತೇನೆ ಅಂದರೆ ಒಂದು ನೆಗಾಡುವಂಥ ಪರಿಸ್ಥಿತಿ. ಯಾಕೆಂದರೆ ಗೌರ್ಮೆಂಟ್ ಗೊಬ್ಬರಗಳನ್ನು ಹಾಕದೆ ಅದು ಬರುವುದಿಲ್ಲ ಅಂತ ಹೇಳೋ ಒಂದು ಮನಸ್ಥಿತಿ ಜನರಲ್ಲಿ ಬಂದು ಹೋಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬ ಅದನ್ನು ಇಲ್ಲ, ಸಾಧ್ಯ ಇದೆ, ಒಂದು ಹಂತದ ಏನು ಕೃಷಿಯಿಂದ ಬರುವ ಉತ್ಪನ್ನಗಳಿಗೆ ನಾವು ಖುಷಿ ಪಡ್ತೇವೆ, ಅದರಲ್ಲೇ ನಾವು ಸಮಾಧಾನವನ್ನು ಕಾಣ್ತೇವೆ ಅಂತೇಳಿ ಒಂದು 35 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನನಗೆ ಕಾಲೇಜು ದಿನಗಳಲ್ಲಿ ಕೃಷಿ ಅಥವಾ ಕೃಷಿಗೆ ಸುತ್ತುವರಿದ ಯಾವುದಾದ್ರೂ ಉದ್ಯಮವ ಅಥವಾ ಈ ಥರದ್ದೇನೋ ಮಾಡಬೇಕು ಅಂತ ಹೇಳುವ ಕಲ್ಪನೆಗಳಿತ್ತು. ಬಟ್ ಯಾವುದಕ್ಕೂ ಒಂದು ನಿರ್ದಿಷ್ಟವಾದ ಗುರಿ ಇರಲಿಲ್ಲ. ಅದೇ ಕಾಲೇಜು ವ್ಯಾಸಂಗ ಮುಗಿಸಿ ಇದನ್ನು ಯುವ ಜನತೆ ಹೇಗೆ ಕೃಷಿಗೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಎಲ್ಲರೂ ಇರುವಾಗ ನಾನು ಸೆಕೆಂಡ್ ಥಾಟ್ ಇಲ್ಲದೆ ಕೃಷಿಗೆ ಬಂದೆ. ಕೃಷಿಯೇ ಆಗಬೇಕು ಅಥವಾ ಈ ಸಾವಯವಕ್ಕೆ ಹೊಂದಿಕೊಂಡೇ ಏನೋ ಮಾಡಬೇಕು ಅಂತ. ಎಲ್ಲರೂ ಮಾತಾಡ್ತಿದ್ದದ್ದು ಏನು ಅಂತ ಹೇಳಿದರೆ, ಈ ಕೃಷಿಕನ ಇನ್ಕಮನ್ನು ಡಬಲ್ ಮಾಡಬೇಕು, ಕೃಷಿಕರ ಅವ್ರು ಏನು ಬೆಳೀತಾರೆ ಅದರ ಮೌಲ್ಯವನ್ನು ಡಬಲ್ ಮಾಡಬೇಕು ಅಂತ, ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತ. ಬಟ್ ಪ್ರಾಕ್ಟಿಕಲ್ ಆದ ಸೊಲ್ಯೂಷನ್ಗಳು ಇದರ ಹಿಂದೆ ಇರಲಿಲ್ಲ. ಎಲ್ಲರೂ ಮಾತಾಡೋದು ಡಬಲ್ ಮಾಡಬೇಕು ಅಂತ. ಬಟ್ ಡಬಲ್ ಹೇಗೆ ಸಾಧ್ಯ ಆಗ್ತದೆ ಅಂದರೆ, ನಮ್ಮಲ್ಲಿರೋ ಉತ್ಪನ್ನವನ್ನು ಹಾಗೆ ಕೊಟ್ಟಾಗ ಖಂಡಿತ ಸಾಧ್ಯ ಇಲ್ಲ. ಅದನ್ನು ಡಬಲ್ ಮಾಡಬೇಕಾದ್ರೆ ಅದರ ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕು, ನೀವು ಹೇಳಿದ ಮೌಲ್ಯವರ್ಧನೆ ಆಗಬೇಕು. ಸೊ ಈ ಮೌಲ್ಯವರ್ಧನೆಯ ಹಿಂದೆ ಒಂದು ಜಾಡು ಹಿಡಿದು ಹೋದಾಗ, ತೆಂಗಿನಕಾಯಿ ಮಾರೋದ್ರಿಂದ ಬೊಂಡ ಮಾರಿದರೆ ಲಾಭ, ಎಳನೀರನ್ನು ಮಾರಿದರೆ ಲಾಭ,
ಈ ಎಳನೀರನ್ನು ಮಾರುವುದಕ್ಕಿಂತ ಎಳನೀರಿನ ಮೌಲ್ಯಾಧಾರಿತ ಸ್ವೀಟೋ ಖಾದ್ಯವೋ ಇನ್ನೇನೋ ಈ ಥರದ ಜೆಲ್ಲಿಯೋ ಏನೋ ಮಾಡಿದಾಗ ಲಾಭ. ಬಾಳೆ ಗೊನೆಯನ್ನು ತಗೊಂಡೋಗಿ ಮಾರುವುದಕ್ಕಿಂತ ಬಾಳೆ ಗೊನೆಯನ್ನು ಹಣ್ಣಾಗಿ ಒಣಗಿಸಿದ್ರೆ ಸುಕೇಳಿ ಅಂತ ಹೇಳ್ತೇವೆ, ಅದನ್ನು ಮಾರಿದರೆ ಲಾಭ. ಅಥವಾ ಸುಕೇಳಿಯ ಬದಲಾಗಿ ಬಾಳೆಹಣ್ಣಿನ ಹಲುವ ಮಾಡಿದ್ರೆ ಇನ್ನೂ ಲಾಭ. ಸೊ ಈ ಥರದ ಒಂದು ಕಲ್ಪನೆಗಳನ್ನು ನಾನು ಹಾಕ್ಕೊಳ್ತಾ ಬಂದೆ. ಸೊ ಇದು ಹಾಕ್ಕೊಳ್ತಾ ಬಂದಾಗ ಅದನ್ನು ಮಾರ್ಕೆಟ್ ಮಾಡಬೇಕು, ಉತ್ಪನ್ನವನ್ನು ತಯಾರು ಮಾಡಿದರೆ ಸಾಲದು, ಅದನ್ನು ಮಾರ್ಕೆಟ್ ಮಾಡಬೇಕು ಅಂತ ಆಲೋಚನೆ ಬಂದಾಗ ಈ ಎಲ್ಲ ಸಂಗತಿಗಳು ಜೋಡಿಸ್ತಾ ಬಂತು. ಆಗ ಒಂದು ಹಂತದಲ್ಲಿ ಗ್ರಾಮ ರಾಜ್ಯವು ನಮಗೆ ಸಪೋರ್ಟ್ ಮಾಡಿದೆ. ನಾವು ನಮ್ಮ ಬ್ರ್ಯಾಂಡನ್ನು ಬೇರೆ ಬೇರೆ ರೀತಿಯಲ್ಲಿ ಈ ಸ್ಟಾಲ್ಗಳ ಮೂಲಕ ಹೀಗೆಲ್ಲ ಕೊಡ್ತಾ ಬಂತು. ಇಲ್ಲಿ ಬರುತ್ತದೆ ನೀವು ಹೇಳಿದಂಥ ಮಾತುಗಳು, ಅಂದರೆ ಯುವ ಜನರು ಈ ಥರದ ಉದ್ಯೋಗ ಅಥವಾ ಉದ್ಯಮವನ್ನು ನಡೆಸಲಿಕ್ಕೆ ಸಾಧ್ಯವ ಒಂದು. ಇನ್ನೊಂದು ಇರುವಂಥದ್ದು ಇಂಥದ್ದು ನಿಜವಾಗಿ ನಡೀತದ, ಅಂದರೆ ಸಾವಯವದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ, ಪ್ರಾಕ್ಟಿಕಲ್ ಎಷ್ಟು ಪ್ರಾಕ್ಟಿಕಲ್ ಅಂತ, ಮತ್ತೆ ಎಷ್ಟು ರಿಯಲ್ ಅಂತ. ಇದಕ್ಕೆ ಹೇಳುವುದಾದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು 100 ವರ್ಷದ ಹಿಂದೆ ಹೇಳಿದ್ದಾರೆ. ಏನು ಅಂತ ಹೇಳಿದರೆ, ನಮ್ಮ ಸತ್ಯ ಯಾವುದು ಅಂತ ಕೇಳಿದರೆ ನಮ್ಮ 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಅಥವಾ ನಮ್ಮ ಒಂದು 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಏನು ಲಭ್ಯ ಇದೆಯೋ ಅದು ಯಾವತ್ತಿದ್ರೂ ಸಹಜ. 5 ಕಿಲೋಮೀಟರ್ನ ದೂರದ್ದು ಏನೇ ಇದ್ರೂ ಅದು ಅಸಹಜ ಅಂತ. ಬಟ್ ಆ ಕಾಲಘಟ್ಟದಲ್ಲಿ ನಾವು ನಿಂತು ಯೋಚನೆ ಮಾಡಿದರೆ ನಾವು ವಾಹನದಲ್ಲಿ ಹೋಗೋದು ತಪ್ಪು, ನಾವು ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡೋದು ತಪ್ಪು, ಅಲ್ಲಿವರೆಗೆ ಹೋಗಬೇಕಾಗ್ತದೆ. ಹಾಗಾಗಿ ಆ ಎಕ್ಸ್ಟೆಂಟ್ ನಮ್ಮಿಂದ ಸಾಧ್ಯವ ಕೇಳಿದ್ರೆ ಖಂಡಿತ ಸಾಧ್ಯ ಅನ್ನೋದಕ್ಕಿಂತ ಅದು ಎಕ್ಸ್ಟ್ರೀಮ್. ಇವತ್ತಿನ ಕಾಲಕ್ಕೆ ಅದು ಎಕ್ಸ್ಟ್ರೀಮ್, ಅದು ನಮ್ಮಿಂದ ಸಾಧ್ಯ ಇಲ್ಲ. ಅದನ್ನು ನೀವು ಯೋಚನೆ ಮಾಡಿದಾಗ ಈಗಿನ ಕಾಲಘಟ್ಟದಲ್ಲಿ ಜೀವನವನ್ನು ಊಹಿಸ್ಲಿಕ್ಕೆ ಕಷ್ಟ ಇದೆ. ಯಾಕೆಂದ್ರೆ ಇಡೀ ಪ್ರಪಂಚದ ಎಲ್ಲ ಸುಖವನ್ನು ಎಲ್ಲರೂ ಬಯಸುವ ಕಾಲಘಟ್ಟದಲ್ಲಿ ನಾನೊಬ್ಬ ಅದರಿಂದ ವಿಮುಕ್ತನಾಗಿ ಇರ್ತೇನೆ ಅಂತ ಹೇಳಿದರೆ ನಾವು ಸನ್ಯಾಸ ಜೀವನವನ್ನೇ ಸ್ವೀಕರಿಸಬೇಕು. ಅಂದರೆ ಒಂದು ಜಾಗವನ್ನು ಬಿಟ್ಟು ಹೊರಗಡೆ ಹೋಗದೆ ಅಲ್ಲೇ ಇದ್ದು ನಮಗೆ ಬೇಕಾದನ್ನು ನಾವು ಬೆಳೆದು ತಿನ್ನುವಂಥ ಜೀವನ ಪದ್ಧತಿಯನ್ನು ಅನುಸರಿಸಿದರೆ ಮಾತ್ರ ಸಾಧ್ಯ. ಅದು ಎಷ್ಟು ಪ್ರಾಕ್ಟಿಕಲ್ ಅಂತ ಹೇಳೋದು ಮತ್ತೆ ಕ್ವಶನ್ ಬರ್ತದೆ. ಸೊ ಹಾಗಾಗಿ ಒಬ್ಬ ಸಂಸಾರಿಯಾಗಿದ್ದುಕೊಂಡು ಇದನ್ನು ಒಂದಿಷ್ಟು ನಮ್ಮೊಳಗೆ ಇರುವ ಮಾರ್ಪಾಡುಗಳನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು. ಹಾಗಾಗಿ ಇದು 100ಕ್ಕೆ 100 ಅಂತ ನಾವು ಪ್ರಶ್ನೆ ಮಾಡಿದರೆ ಎಷ್ಟೋ ವಿಚಾರಗಳು 100ಕ್ಕೆ 100 ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಅದರ ಬಗ್ಗೆ ಒಂದು ಪಕ್ವತೆಯನ್ನು, ಅದರ ಬಗ್ಗೆ ಒಂದು ಆದಷ್ಟು ಅದರ ಬಗ್ಗೆ ಹೆಚ್ಚಿನ ಒಂದು ರಿಸರ್ಚನ್ನು ಮಾಡ್ತಾ ನಾವು ಕೊಡ್ಬೋದು ಅಂತ ಹೇಳುವ ಒಂದು ಅಭಿಪ್ರಾಯಕ್ಕೆ ನಾನು ಬಂದು ಅದರ ಮೇಲೆ ಖಂಡಿತವಾಗಿ ಯುವ ಜನತೆಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ ಈಗ ನೀವು ದೊಡ್ಡ ಈಗ ಇಡೀ ಭಾರತ ದೇಶದಲ್ಲಿ ಸಂಚಲನ ಮಾಡ್ತಾ ಇರುವಂಥ ಎಷ್ಟೋ ವಿಷಯಗಳು ಈಗ ಜೆನ್ಜಿ ಅಂತ ನಾವು ಏನು ಹೇಳ್ತೇವೆ ಅವರಿಂದ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಸಾತ್ವಿಕ್ ಮೂಮೆಂಟ್ ಅಂತ ಒಂದು ಒಳ್ಳೆಯ ಜೀವನ ಪದ್ಧತಿಗೆ ಅನುಗುಣವಾದಂಥ ಫುಡ್ ಕಲ್ಚರನ್ನು ಪ್ರಮೋಟ್ ಮಾಡುವಂಥ ಸಂಸ್ಥೆಗಳಿರ್ಬೋದು, ಬೇರೆ ಬೇರೆ ಈ ಥರವಾಗಿ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಗಳಿದೆ, ಎಲ್ಲ ಸಣ್ಣವರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸಾಧ್ಯ ಇಲ್ವಾ ಕೇಳಿದರೆ ಖಂಡಿತ ಸಾಧ್ಯ ಇದೆ. ಬಟ್ ಇದರಲ್ಲಿ ತುಂಬ ಹರ್ಡಲ್ಸ್ಗಳಿದೆ. ಈಗ ನಾವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತೇವೆ, ಎಲ್ಲಿವರೆಗೆ ಅದನ್ನು ಒಪ್ಪಬಹುದು, ಎಲ್ಲಿವರೆಗೆ ಅದನ್ನು ಒಪ್ಪಬಾರ್ದು, ಇದು ಪ್ರಶ್ನಾರ್ಥಕ, ಅವನವನ ವೈಯಕ್ತಿಕ. ಎಲ್ಲರೂ ಗ್ರಾಹಕರಿಂದ ನಾವು ಸ್ಟೀಲ್ ಡಬ್ಬಿಗಳನ್ನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ನಾವು ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡಿದಾಗ ಅಲ್ಲಿ ಎಷ್ಟೋ ಈ ಥರದ ವಿಷಯಗಳಲ್ಲಿ ಜಿಜ್ಞಾಸೆಗಳು ಬರ್ತದೆ. ಅಂದ್ರೆ ಆ ಓವರ್ ಆಲ್ ಎಕೋಸಿಸ್ಟಮೇ ಅಷ್ಟು ದೊಡ್ಡ ರೀತಿಯಲ್ಲಿ ಬೆಳೆದು ಬಿಟ್ಟು ಹೌದು, ಅದನ್ನು ತೊಡೆಯೋದು ತುಂಬಾ ಕಷ್ಟ. ಹೌದು. ಈಗ ನಿಮಗೆ ಹೇರಿಕೆ ಅಥವಾ ರೈಡ್ಗಳಾಗುವಂಥದ್ದು ಯಾವುದು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ, ಅದರ ಮೂಲಕ್ಕೆ ಕೈ ಹಾಕ್ಲಿಕ್ಕೆ ಯಾರು ಬಯಸುವುದಿಲ್ಲ. ಯಾಕೆಂದ್ರೆ ಸಾಧ್ಯವೂ ಇಲ್ಲ. ಅಲ್ಲಿ ಅಷ್ಟು ದೊಡ್ಡ, ಅದರ ಹಿಂದೆ ಅಷ್ಟು ದೊಡ್ಡ ಎಜೆಂಡಾಗಳಿರ್ಬೋದು, ಮಾಫಿಯಾಗಳಿರ್ಬೋದು, ಅಷ್ಟು ದೊಡ್ಡ ರೆವೆನ್ಯೂ ಇರ್ಬೋದು. ಸೊ ಹಾಗಾಗಿ ಇಂಥದ್ದಕ್ಕೆಲ್ಲ ನಾವು ಪ್ರಶ್ನೆ ಮಾಡಿದ್ರೆ ಈ ಸಾವಯವ ಮತ್ತು ನೈಸರ್ಗಿಕ ಜೀವನ ಪದ್ಧತಿ, ಕೃಷಿ ಆಗಿರ್ಬೋದು ಅಥವಾ ದಿನ ಬಳಕೆ ಉತ್ಪನ್ನಗಳಾಗಿರ್ಬೋದು, ಇದು ಎಲ್ಲವೂ ಅವನವನ ವೈಯಕ್ತಿಕಕ್ಕೆ ಹೋಗ್ತದೆ. ಯಾಕೆಂದರೆ ಒಬ್ಬ ವ್ಯಕ್ತಿಗತವಾಗಿ ಇದನ್ನು ಆಲೋಚನೆ ಮಾಡದೇ ಇದ್ದಾಗ 4 ಜನ ಮಾಡ್ತಾರೆ ಅಂತೇಳಿ ನಾವು ಮಾಡ್ತೇವೆ ಅಂತ ಹೇಳಿದರೆ ಅದು ಯಾರಿಂದ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಗೆ ಅನಿಸ್ಬೇಕು ನಾನು ಹೋಗ್ತಾ ಇರುವಂಥ ಪದ್ಧತಿ ಸರಿ ಇದೆ, ಅವನು ಸಾವಯವದಲ್ಲೇ ಇದ್ದಾನೆ ಅಥವಾ ಅದನ್ನು ದಿನ ಬಳಕೆ ವಸ್ತುಗಳನ್ನು ಬಳಸ್ತಾ ಇದ್ದಾನೆ ಅಂದರೆ ಅವ ಸರಿ ಇದ್ದಾನೆ ಅಂತ ಅವನಿಗೆ ಅದು ಅನ್ನಿಸ್ಬೇಕು. ಇಲ್ಲ ನಾನು ಸರಿ ಆಗಬೇಕು ಅಂತ ಅನ್ನಿಸ್ಬೇಕು. ಇದು ಎರಡರ ಹೊರತಾಗಿ ಅದನ್ನು ಪಾಲನೆ ಮಾಡಲಿಕ್ಕೆ ಅಥವಾ ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮದೇ ಮಳಿಗೆಯನ್ನು ಅಥವಾ ನೀವು ಗ್ರಾಮ ರಾಜ್ಯವನ್ನೇ ತಗೊಂಡ್ರು ಕೂಡ ಗ್ರಾಮ ರಾಜ್ಯದ ಉತ್ಪನ್ನಗಳಿಗೆ ಅಥವಾ ನಮ್ಮ ಮಳಿಗೆ ಉತ್ಪನ್ನಗಳಿಗೆ ಯಾರು ಬರ್ತಾನೆ ಅಂತ ಹೇಳಿದರೆ ಅವರಿಗೆ ಅನಿಸಿರಬೇಕು ನಾವು ಒಂದು ಸತ್ವಯುತವಾದ ಆಹಾರವನ್ನು, ವಿಷ ಮುಕ್ತವಾದ ಆಹಾರವನ್ನು ತಿನ್ನಬೇಕು ಅಂತ ಅನ್ನಿಸಿದ್ರೆ ಮಾತ್ರ ಅವನ ಕಡೆ ಯಾರನ್ನು ನಾವು ಗಾಳ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ಓವರ್ಲೋಡ್ ಆಗಿರುವಂತ ಈ ಯುಗದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ
ಅದನ್ನ ಪರಾಮರಿಸೋದು ಕೂಡ ಕಷ್ಟವೇ. ತುಂಬಾ ಕಷ್ಟ. ಯಾಕೆಂದ್ರೆ ಈಗ ಹೇಗೆ ಅಂದ್ರೆ ರೀಲ್ಸ್ ಯುಗ, ನಾವು ಎಲ್ಲವನ್ನು ರೀಲ್ಸ್ ನೋಡೋದ್ರ ಮೂಲಕ ಜನರ ಇನ್ಫಾರ್ಮೇಶನ್, ಯಾಕಂದ್ರೆ ನ್ಯೂಸ್ ಪೇಪರ್ ಓದೋರಿಲ್ಲ. ಹಾಗಾಗಿ ಈ ರೀಲ್ಸ್ ಯುಗದಲ್ಲಿ ಈಗ ನಮ್ಮ ಒಳ್ಳೇದನ್ನು ನಾವು ಪ್ರಮೋಟ್ ಮಾಡ್ಬೇಕಾದ್ರೂ ನಾವು ಅಲ್ಲಿಗೆ ಹೋಗ್ಬೇಕು, ಯಾಕೆಂದ್ರೆ ಅದನ್ನು ನೋಡಿಯೇ ಜನ ಬರ್ತಾರೆ. ಮತ್ತು ಹೀಗಿರುವ ಗಾಸಿಪ್ ವಿಷಯಗಳು ಅಥವಾ AI ಅಲ್ಲಿ ಕೂಡಿದಂತ ಎಷ್ಟೋ ವಿಷಯಗಳು ಅದರಲ್ಲಿ ಬರ್ತದೆ, ಬಣ್ಣ ಬಣ್ಣದ ತಳುಕು ಹಾಕಿದ್ದಕ್ಕೆ ಜಾಸ್ತಿ ಅಟ್ರಾಕ್ಷನ್ ಆಗ್ತದೆ. ಸೊ ಹಾಗಾಗಿ ಅದು ಪುನಃ ಮತ್ತೆ ವೈಯಕ್ತಿಕಕ್ಕೆ ಹೋಗ್ತದೆ. ಯಾರು ಅದರ ಬಗ್ಗೆ ಹೆಚ್ಚಾಗಿ ಈಗ ನಮ್ಮಲ್ಲಿ ಮಳಿಗೆಗೆ ಬಂದು ಕೆಲವು ಜನರ ಕ್ವಶನ್ಗಳು ಹೇಗಿರ್ತದೆ ಅಂತ ಹೇಳಿದ್ರೆ ನಾವು ಕೂಡ ಅದರ ಬಗ್ಗೆ ತುಂಬಾ ಆಲೋಚನೆ ಮಾಡಿ ಉತ್ತರ ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವ್ರು ಅದರ ಬಗ್ಗೆ ತಿಳಿದೇ ಬಂದಿರ್ತಾರೆ. ಹಾಗಾಗಿ ಯಾವುದೋ ರ್ಯಾಂಡಮ್ ಆನ್ಸರ್ ಕೊಟ್ಟು ಜನರನ್ನು ಸಮಾಧಾನ ಮಾಡ್ತೇನೆ ಅಂದ್ರೆ ಈಗಿನ ಕಾಲದಲ್ಲಿ ಒಂದು ತಪ್ಪು ತಿಳುವಳಿಕೆಯನ್ನು ತೊಳೆದು ಅದು ದೊಡ್ಡ ಚಾಲೆಂಜ್. ಹೌದು. ಈಗ ಸಾವಯವ ಕೃಷಿಯಲ್ಲಿ ದ್ರಾಕ್ಷೆ ಬೆಳೀತದೆ ಅಂತ ಹೇಳಿದ್ರೆ ಅದನ್ನು ನಂಬುದೇ ಇಲ್ಲ ಅಂತ ಹೇಳೋ ಪರಿಸ್ಥಿತಿಗೆ ಜನರಿದ್ದಾರೆ. ಯಾಕೆಂದ್ರೆ ಎಲ್ಲವೂ ಸುಳ್ಳು ಅಂತ. ಹಾಗಂತ ಹೇಳಿ ಸಾವಯವದಲ್ಲಿ ದ್ರಾಕ್ಷೆ ಬೆಳೆಯೋರಿಲ್ವಾ? ಇದ್ದಾರೆ. ಸೊ ಇಲ್ಲಿ ಇರುವಂತದ್ದು ಅವರಿಗೆ ನಾವು ಕೊಡಬೇಕಾದಂತ ನಂಬಿಕೆ, ಅವರಲ್ಲಿ ಆ ನಂಬಿಕೆ ಹುಟ್ಟಿಸ್ಬೇಕು ಅಂತಾದ್ರೆ ನಮಗೆ ಅದರ ಹಿಂದೆ ಖಂಡಿತವಾಗಿ ಒಂದಿಷ್ಟು ರಿಸರ್ಚ್ಗಳು ಬೇಕು, ನಾವು ಫೀಲ್ಡ್ ವಿಸಿಟ್ ಮಾಡಿದಂತ ಸಾಕ್ಷಿಗಳು ಬೇಕು. ಮತ್ತೆ ಇಲ್ಲಿ ಎಲ್ಲವೂ ಸಾಧ್ಯ ಮತ್ತು ಎಲ್ಲವೂ ಸಕಾರಾತ್ಮಕವಾಗಿ ಯಾವಾಗ ಹೋಗ್ತದೆ ಅಂತ ಹೇಳಿದ್ರೆ ನಮ್ಮ ಇಂಡಿವಿಜುವಲ್ ಟಚ್ ಇದ್ದಾಗ, ನಾವು ವೈಯಕ್ತಿಕವಾಗಿ ಅದಕ್ಕೆ ಒಂದು ವಸ್ತುವಿಗ ಅಥವಾ ಒಂದು ವ್ಯಕ್ತಿಯ ಶ್ರಮಕ್ಕ ಅಥವಾ ಒಂದು ಸಂಸ್ಥೆಗ ನಾವು ಎಷ್ಟು ವೈಯಕ್ತಿಕವಾಗಿ ಅದರ ಮೇಲೆ ನಾವು ಗಮನ ಹರಿಸಿದ್ದೇವೆ ಅದರ ಮೇಲೆ ಇದರ ಸಕ್ಸಸ್ ನಿಲ್ತದೆ. ಯಾಕೆಂದ್ರೆ ಈಗ ಈ ಸಾವಯವ ಅಥವಾ ವಿಷಮುಕ್ತ ಮಳಿಗೆ ನೀವು ಆಗ್ಲೇ ಉಲ್ಲೇಖ ಮಾಡಿದಾಗೆ ಇದರ ಮಳಿಗೆಗಳು ಈಗ ನನ್ನ ಲೆಕ್ಕದಲ್ಲಿ ಇಡೀ ನಾವು ಕರ್ನಾಟಕವೇ ನೋಡಿದ್ರೆ ಎಷ್ಟೋ 1000 ಮಳಿಗೆಗಳು ಓಪನ್ ಆಗ್ತದೆ, ಅದರಲ್ಲಿ ಎಷ್ಟೋ 100 ಮಳಿಗೆಗಳು ಮಾತ್ರ ಸಸ್ಟೈನ್ ಆಗ್ತಾ ಉಳಿತವೆ. 900ರಷ್ಟು ನಿಮಗೆ ನಾಶ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಸ್ಟಡಿಯ ಕೊರತೆ. ಅಂದ್ರೆ ನಿಮಗೆ ವ್ಯಾಪಾರಕ್ಕೋಸ್ಕರ ಸಾವಯವ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಆಸಕ್ತಿ ಇದ್ರೆ ಅದರಲ್ಲಿ ಮತ್ತೆ ಇನ್ನೊಂದು, ಸಾವಯವ ಮಳಿಗೆ ಮಾಡಿದವ ಪೇಟೆಯಿಂದ ಹೋಗಿ ಅಕ್ಕಿ ಸಾಮಾನು ತಗೊಂಡು ಬಂದ್ರೆ ಅಲ್ಲಿ ನೀವು ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮ ಮನೆಯಲ್ಲಿ ಅದು ಬಳಕೆ ಆಗ್ಬೇಕು. ಈ ಕೆಂಪಕ್ಕಿ ಅನ್ನವನ್ನು ನಮ್ಮ ಮನೆಯಲ್ಲಿ ನಾವು ಊಟ ಮಾಡ್ಲಿಕ್ಕೆ ನೋಡ್ತೇವ. ದೇಶಿ ಹಾಲಿನ ಬಳಕೆ, ದೇಶಿ ತುಪ್ಪದ ಬಳಕೆ ಇಲ್ಲಿ ನನಗೆ ಕಾಸ್ಟ್ಲಿ ಆಗ್ತದೆ, ನನಗೆ ಅದೇ ಚೀಪರ್ ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ ಅಲ್ಲಿ ಅದು ಆ ಮೂಲ ಉದ್ದೇಶವೇ ಹಾಳಾಗಿ ಹೋಯ್ತು. ನಮ್ಮ ಮನೆಯಲ್ಲಿ ನಮಗೆ ಪಾಲನೆ, ನಮ್ಮ ಕೃಷಿ ಭೂಮಿಯಲ್ಲಿ ಅದು ಪಾಲನೆ, ಸಾಧ್ಯವಾದಷ್ಟು ನಮ್ಮಲ್ಲಿ ನಾವು ಮಾರ್ಪಾಡು. ಹೀಗಿದ್ದಾಗ ಮಾತ್ರ ಇದನ್ನು ಸಕ್ಸಸ್ ಮಾಡ್ಲಿಕ್ಕೆ ಆಗ್ತದೆ. ಹೊರತು ಮಾತೊಂದು ಕೃತಿಯೊಂದು ಅಂತಾದ್ರೆ ಖಂಡಿತವಾಗಿ ಈ ಮಳಿಗೆಗಳಾಗ್ಲಿ ಅಥವಾ ಈ ಆಂದೋಲನಗಳಾಗ್ಲಿ ಗತಿ ಇನ್ನೊಂದು ಅಂತ ಆಗ್ತದೆ. ಹೌದು. ಮತ್ತೆ ಇಲ್ಲಿ ಈಗ ನೀವು ಒಂದು ನಿಮ್ದೇ ಅಂತ ಮಳಿಗೆಯನ್ನ ಆರಂಭ ಮಾಡಿದ್ರಿ, ಈಗಷ್ಟೇ ಅದನ್ನ ಒಂದು ಸ್ವಲ್ಪ ಸ್ಕೇಲ್ ಮಾಡುವಂತ ಪ್ರಯತ್ನದಲ್ಲೂ ಕೂಡ ಇದ್ರಿ. ಬಟ್ ಈ ರೀತಿಯ ಪ್ರಾಡಕ್ಟ್ಗಳು ಅಂತ ಬಂದಾಗ ಸ್ಕೇಲಬಿಲಿಟಿ ಅನ್ನೋದು ಎಷ್ಟು ಚಾಲೆಂಜಿಂಗ್ ಅಂತ? ಖಂಡಿತ ಇದು ಈ ಸಾವಯವ ಅಥವಾ ನೈಸರ್ಗಿಕ ಅಥವಾ ಈ ವಿಷಮುಕ್ತ ಎನ್ನುವಂಥದ್ದು ಸ್ಮಾಲ್ ಈಸ್ ಬ್ಯೂಟಿಫುಲ್. ಅಂದ್ರೆ ಆಗಿದ್ದಾಗ ಅದು ತುಂಬಾ ಚಂದ ಇರ್ತದೆ. ಅದೇ ನೀವು ಸ್ಕೇಲ್ ಅಪ್ ಅಂತ ಹೇಳಿದ ಕೂಡಲೇ ಅಲ್ಲಿ ನಾವು ಅದನ್ನು ಹೋಲ್ಸೇಲ್ ಅಥವಾ B2B ಮಾಡಿದಾಗ ಅಥವಾ B2C ಅನ್ನು ಎಕ್ಸ್ಟೆನ್ಸಿವ್ ಆಗಿ ಮಾಡಿದಾಗ ಹಲವಾರು ಮಳಿಗೆಗಳಿಗೆ ನಾವು ಕೊಟ್ಟಾಗ ತುಂಬಾ ಚಾಲೆಂಜಿಂಗ್. ಯಾಕೆಂದ್ರೆ ಅಲ್ಲಿ ನಿಮಗೆ ರಿಸೋರ್ಸಸ್ ಕಡಿಮೆ ಇರ್ತದೆ ಅಥವಾ ರಿಸೋರ್ಸಸ್ನ ಹಿಂದೆ ಶ್ರಮ ತುಂಬ ಇರ್ತದೆ. ಹಾಗಿರುವಾಗ ನೀವು ಒಂದು ಸ್ಕೇಲ್ ಅಪ್ ಮಾಡಿದ ಕೂಡಲೇ ಅಲ್ಲಿ ಕಾಂಪಿಟಿಷನ್ಸ್ ಬರ್ತದೆ. ಅಲ್ಲಿ ನಾವು ಇಷ್ಟು ದಾರಿಗಳನ್ನು ಹೊಡ್ಕೊಂಡು ಹೋಗ್ಬೇಕಿರ್ತದೆ. ಅಷ್ಟೊತ್ತಿಗೆ ಎಷ್ಟೋ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಬೇಕಿರ್ತದೆ. ಹಾಗಾಗಿ ಇದು ತೀರಾ 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 ಏನು ಸಣ್ಣ ಮಟ್ಟದಲ್ಲಿ ಇದ್ದಾಗ ಅದರ ಇಂಟೆನ್ಸಿಟಿ ಅಥವಾ ಅದರ ಏನು ಸಾಂದ್ರತೆ ಅಂತ ಹೇಳ್ಬೋದು ಅಥವಾ ಅದರ ಉದ್ದೇಶಗಳು ಪರಿಪೂರ್ಣವಾಗಿ ಈಡೇರುವ ಸಾಧ್ಯತೆ ಇದೆ. ಅದೇ ಈ ಸ್ಕೇಲ್ ಅಪ್ ಅಂತ ಆದಾಗ ಒಂದಿಷ್ಟು ಸಣ್ಣ ಮಟ್ಟಿನ ಮಾರ್ಪಾಡುಗಳನ್ನು ಮಾಡಬೇಕಾದಂಥ ಇದು. ಅದರಲ್ಲಿ ಸ್ಪೆಷಲಿ ಈ ವಿಷಯಗಳು ಬಂದಾಗ ಅದರ ಉತ್ಪನ್ನದ ಬಾಳಿಕೆ, ಈಗ ಪುತ್ತೂರಿನಲ್ಲಿ ಉತ್ಪಾದಿಸುವ ಉತ್ಪನ್ನ ಅದು ಗುಲ್ಬರ್ಗಕ್ಕೆ, ಬೆಂಗಳೂರಿಗೆ, ಮೈಸೂರಿಗೆ ಮುಟ್ಟಬೇಕು ಅಂತಾದರೆ ಒಂದಿಷ್ಟು ದಿನಗಳ ತಯಾರಿ, ಒಂದಿಷ್ಟು ದಿನಗಳ ಸಾಗಾಟ ಇದ್ದೇ ಇರ್ತದೆ. ಅದರ ಲೈಫ್ ಆಟೋಮೆಟಿಕಲಿ ಕಡಿಮೆ ಆಗಿ ಆಯಿತು. ಅಲ್ಲಿ ಆ ಏನು ನಿಗದಿತ ಮಳಿಗೆಗೆ ಅದು ಮುಟ್ಟಿ ಅಲ್ಲಿಂದ ಕಡೆಯ ಗ್ರಾಹಕನಿಗೆ ಮುಟ್ಟುವಾಗ ಒಂದಿಷ್ಟು ದಿನಗಳು ಮತ್ತು ಆಗಿರ್ತದೆ. ಅಷ್ಟೊತ್ತಿಗೆ ಇನ್ನೊಂದಿಷ್ಟು ದಿನಗಳದ್ರದ್ದು ಕಡಿಮೆ ಆಯಿತು. ಹಾಗಾಗಿ ಅಲ್ಲಿ ಆ ದಿನಗಳ ಲೆಕ್ಕಾಚಾರ ನೋಡಿದಾಗ ಒಂದು ಸಣ್ಣ ಮಟ್ಟಿನ ಕಾಂಪ್ರಮೈಸ್ ಇಲ್ಲ ಅಂತ ಆದರೆ ಆ ಉತ್ಪನ್ನದ ತಾಳಿಕೆ ಇಲ್ಲ ಅಂತ ಆಗ್ಬೋದು. ಹಾಗಾಗಿ ಮತ್ತೆ ಅಲ್ಲಿ ಶೆಲ್ಫ್ ಲೈಫ್ ಕೂಡ ದೊಡ್ಡ ಚಾಲೆಂಜ್ ಆಗ್ತದೆ. ಹೌದು. ಹಾಗಾಗಿ ಎಷ್ಟು ಸಣ್ಣದಿರ್ತದೋ ಅದರಲ್ಲಿ
ಉದ್ದೇಶಗಳು ಈಡೇರಿಕೆ ಜಾಸ್ತಿ ಅಂತ ಅನ್ನಿಸ್ತದೆ. ಹಾಗಂತೇಳಿ ಬಲ್ಕ್ ಮಾಡೋದು ತಪ್ಪು ಅಥವಾ ಮಾಡಲೇಬಾರದು ಅಂತಲ್ಲ, ಪ್ರತಿಯೊಂದಕ್ಕೂ ಅದರ ಚಾಲೆಂಜ್ಗಳನ್ನು. ಈಗ ಅಕ್ಕಿಯನ್ನು ನಾವು 50 kg ಅಕ್ಕಿಯನ್ನು ಕಾಪಾಡೋದು ತುಂಬ ಸುಲಭ. ಅದೇ ನೀವು 5 ಟನ್ ಅಕ್ಕಿಯನ್ನು ಒಮ್ಮೆಗೆ ತಗೊಂಡ್ರೆ ಅದನ್ನು 3 ತಿಂಗಳು ಕಾಪಾಡೋದೇ ಕಷ್ಟ ಅಂತ. ಗುಗ್ಗುರು ಆಗೋದಿರ್ಬೋದು, ಹುಳ ಆಗೋದಿರ್ಬೋದು, ವಿಷ ಹಾಕಿದ್ರೆ ಎಷ್ಟು ಸಮಯ ಬೇಕಾದ್ರೆ ಇಡ್ಬೋದು. ಹಾಗೆ ಸೊ ಈಗ ಗ್ರಾಮ ರಾಜ್ಯದ ಬಗ್ಗೆ ಈಗಾಗಲೇ ನೀವು ಅದರ ಜೊತೆಗೆ ಅಸೋಸಿಯೇಟ್ ಆಗಿದ್ದೀರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಈ 15 ವರ್ಷದ ಪ್ರಯಾಣವನ್ನು ನೀವು ಹೇಗೆ ಗಮನಿಸಿದೆ ಅಂತ ಹೇಳೋದಾದ್ರೆ? ನಾನು ಕಳೆದ 10 ವರ್ಷಗಳಿಂದ ಗ್ರಾಮ ರಾಜ್ಯವನ್ನು ನೋಡ್ತಾ ಬಂದಿದ್ದೇನೆ. ಅದರಲ್ಲಿ ಶುರುವಿನ 2 ವರ್ಷ ಗ್ರಾಹಕನಾಗಿ, ಮತ್ತೆ ಕಳೆದ 8 ವರ್ಷಗಳಿಂದ ಪುತ್ತೂರಿನ ಒಬ್ಬ ರಿಟೈಲರ್ ಆಗಿ ನಾನು ಗ್ರಾಮ ರಾಜ್ಯವನ್ನು ನೋಡ್ತಾ ಬಂದಿದ್ದೇನೆ. ಇಲ್ಲಿ ಅತ್ಯಂತ ಖುಷಿಯಾಗುವಂಥದ್ದು ಏನು ಅಂತ ಹೇಳಿದರೆ, ಯಾವುದೇ ಶಾರ್ಟ್ ಕಟ್ಗಳ ಬಳಕೆ ಇಲ್ಲ. ಈಗ ಒಬ್ಬ ರಿಟೈಲರ್ ಆಗಿ ಮತ್ತು ಇದರ ಬಗ್ಗೆ ಒಂದಿಷ್ಟು ಜ್ಞಾನವನ್ನು, ಸಾವಯವ ಕೃಷಿ ಮತ್ತು ಸಾವಯವ ವಿಧಾನದಲ್ಲಿ ಉತ್ಪನ್ನಗಳನ್ನು ಕಾಪಿಡುವ ಬಗ್ಗೆ ಒಂದಿಷ್ಟು ಜ್ಞಾನವನ್ನು ಹೊಂದಿದವನಾಗಿ ಗ್ರಾಮ ರಾಜ್ಯವನ್ನು ನೋಡೋದಿದ್ರೆ ಇಲ್ಲಿ ಖಂಡಿತವಾಗಿ ಎಲ್ಲೂ ಕೂಡ ಶಾರ್ಟ್ ಕಟ್ ಇಲ್ಲ. ಅದನ್ನು ನಾವು ಧೈರ್ಯವಾಗಿ ಹೇಳ್ಬೋದು. ಅಂತ ಹೇಳಿದರೆ ಈಗ ಅದೇ ಅಕ್ಕಿಯ ವಿಷಯ ಬಂದಾಗ ಖಂಡಿತವಾಗಿ ಗ್ರಾಮ ರಾಜ್ಯದಂಥ ಸಂಸ್ಥೆಗೆ ಇಡೀ ಕರ್ನಾಟಕದಾದ್ಯಂತ ಉತ್ಪನ್ನಗಳನ್ನು ಕಳಿಸುವಾಗ ಅಕ್ಕಿಯನ್ನು ಅಥವಾ ಬೇರೆ ಯಾವುದೇ ದವಸ ಧಾನ್ಯವನ್ನು ಕಾಪಿಡುವಂಥದ್ದು ಭಾಳ ದೊಡ್ಡ ಚಾಲೆಂಜು ಆ ಒಂದು ಸ್ಕೇಲಲ್ಲಿ. ಹಾಗಾಗಿ ಎಲ್ಲಿ ಕೂಡ ನಿಮಗೆ ಗ್ರಾಮ ರಾಜ್ಯದ ಉತ್ಪನ್ನಗಳನ್ನು ತಗೊಂಡಾಗ ಯೂಶ್ವಲಿ ನೀವು ಬಲ್ಕ್ ಗೋಣಿಗಳನ್ನು ಮಾರುಕಟ್ಟೆಯಲ್ಲಿ ತಗೊಂಡಾಗ ಅದರ ಒಳಗಡೆ ಒಂದು ಪ್ಯಾಕೆಟ್ ಸಿಗ್ತದೆ, ಒಂದು ಪಿಂಕ್ ಕಲರಿನ ಮಾತ್ರೆ ಸಿಗ್ಬೋದು. ಬಟ್ ನೀವು ಗ್ರಾಮ ರಾಜ್ಯದಲ್ಲಿ ಅಂಥದ್ದು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಅಂದರೆ ಕಹಿಬೇವಿನ ಸೊಪ್ಪು ಸಿಗ್ಬೋದು. ಅದನ್ನು ಕೂಡ ಏನಪ್ಪ ಅಂತೇಳಿ ಸಂಶಯ ಪಡುವಂಥ ಕಾಲ ಈಗ. ಬಟ್ ಗ್ರಾಮ ರಾಜ್ಯದಲ್ಲಿ ನೀವು ಎಲ್ಲೇ ನೋಡಿದರೂ ಕೂಡ ಅಂಥ ವಿಷಯಗಳಿಗೆ ವಿಶೇಷವಾದ ಗಮನ ಇಟ್ಟು ಗ್ರಾಮ ರಾಜ್ಯದಲ್ಲಿ ಉತ್ಪನ್ನಗಳನ್ನು ಕಾಪಿಡ್ತಾರೆ. ಮತ್ತು ಒಬ್ಬ ರಿಟೇಲರ್ ಆಗಿ ಹೇಳೋದಿದ್ರೆ, ಒಂದು ಬಿಸ್ನೆಸ್ ಸಂಸ್ಥೆಯಾಗಿ ಇನ್ನೊಂದು ಬಿಸ್ನೆಸ್ ಸಂಸ್ಥೆಗೆ ಉತ್ಪನ್ನಗಳನ್ನು ಕೊಡುವಾಗ ಒಮ್ಮೆ ಇದು ನಮ್ಮಿಂದ ಹೋದರೆ ಆಯಿತು ಅಂತ ಹೇಳುವ ಯಾವ ಮನಸ್ಥಿತಿಯು ಕಳೆದ 8 ವರ್ಷದಿಂದ ಕಾಣಲಿಲ್ಲ. ಪ್ರತಿಯೊಂದು ವಿಷಯಗಳಲ್ಲಿ ಪ್ಯಾಕಿಂಗಿಂದ ಇರ್ಬೋದು, ಉತ್ಪನ್ನದ ಕ್ವಾಲಿಟಿಯ ಬಗ್ಗೆ ಇರ್ಬೋದು, ಪ್ರತಿ ವಿಷಯದಲ್ಲಿ ಅಷ್ಟು ಗಮನ ಹರಿಸ್ತಾರೆ. ಮತ್ತು ಪ್ರತಿ ನಮ್ಮ ಏನು ಫೀಡ್ಬ್ಯಾಕ್ಗಳನ್ನು ತಗೊಳ್ತಾರೆ ಅಥವಾ ನಮ್ಮ ಮಾಹಿತಿಗೆ ಉತ್ತರ ಬರ್ತದೆ. ಎಷ್ಟೋ ಸಂಸ್ಥೆಗಳೊಟ್ಟಿಗೆ ನಮಗೆ ಉತ್ತರವೇ ಬರೋದಿಲ್ಲ, ಅಷ್ಟೊತ್ತಿಗೆ ಸಾಕು, ಇನ್ನಲ್ಲಿ ವ್ಯವಹಾರಕ್ಕೆ ಅದು ಯೋಗ್ಯ ಅಲ್ಲ ಅಂತ ಅನ್ನಿಸ್ತದೆ. ಈ ವಿಷಯಗಳಲ್ಲಿ ಗ್ರಾಮ ರಾಜ್ಯ ತುಂಬ ಎತ್ತಿದ ಕೈ ಇದೆ. ಮತ್ತು ಅದಕ್ಕಿಂತೆಲ್ಲ ಮಿಗಿಲಾಗಿ ರಾಘವೇಶ್ವರ ಶ್ರೀಗಳ ಆಶೀರ್ವಾದ ಇದೆ. ಅದು ನಮಗೆ ಹೆಚ್ಚಿನ ಒಂದು ಮಾನಸಿಕ ಧೈರ್ಯವನ್ನು ಕೂಡ ಕೊಡ್ತದೆ. ಮತ್ತು ಉತ್ಪನ್ನದ ಖಾತ್ರಿಯ ಬಗ್ಗೆ ಗ್ರಾಮ ರಾಜ್ಯ ವಿಶೇಷವಾದ ಗಮನವನ್ನು ಹರಿಸ್ತದೆ. ಅದು ಪ್ರತಿ ಉತ್ಪನ್ನದಲ್ಲಿ ಕೂಡ ಕಾಣ್ತದೆ. ಕೊನೆಯದಾಗಿ ಇದಕ್ಕೆ ಪೂರಕವಾಗಿರುವಂಥದ್ದು, ಒಬ್ಬ ಗ್ರಾಹಕರನ್ನು ಈಗ ಒಂದು ಕಲರ್ಫುಲ್ ಆಗಿರುವಂಥ ಪ್ರಾಡಕ್ಟಲ್ಲಿ ಬಂದಾಗ ಸೇಲ್ ಮಾಡೋದು ಸುಲಭ, ಅಲ್ಲಿ ಇಲ್ಲಿ ಕನ್ವರ್ಷನ್ ಅನ್ನೋದು ಯಾವ ಥರ ಚಾಲೆಂಜಿಂಗ್ ಅಂತ? ಇಲ್ಲಿ ಮುಖ್ಯವಾಗಿ ಸಾವಯವ ಅಥವಾ ನೈಸರ್ಗಿಕ ಉತ್ಪನ್ನದಲ್ಲಿ ಮಾರುಕಟ್ಟೆಗೆ ಪರಿಚಯಿಸುವುದೇ ದೊಡ್ಡ ಚಾಲೆಂಜಿಂಗ್. ಅಂದರೆ ಬಿಳಿಯ ಸೋನಾ ಮಸೂರಿ ಅಕ್ಕಿಯನ್ನು ಊಟ ಮಾಡಿದವನಿಗೆ ನೀವು ಕೆಂಪಕ್ಕಿ ಅಂತ ಹೇಳಿದರೆ ಅದು ಕುಚ್ಚಿಲಕ್ಕಿ ಅಂತ ಹೇಳುವ ಮನಸ್ಥಿತಿ. ಅದು ಬೆಳ್ತಿಗೆಯಲ್ಲಿ ಒಂದು ಕೆಂಪು ಅಕ್ಕಿ ಬರ್ಬೋದು ಅಂತ ಹೇಳುವ ಯಾವುದೇ ಯೋಚನೆ ಇಲ್ಲದಾಗ ಒಮ್ಮೆ ಮನೆಗೆ ತಗೊಂಡೋಗ್ಲಿಕ್ಕೆ, ಈಗ ಸಾಣಿಕಟ್ಟ ಉಪ್ಪು, ಸಾವಯವ ಬೆಲ್ಲ, ಸೈಂದುಪ್ಪು, ಇದನ್ನೆಲ್ಲ ನೀವು ಒಮ್ಮೆ ಮನೆಗೆ ತಗೊಂಡೋಗಲಿವರೆಗೆ ಅದು ಒಂದು ಚಾಲೆಂಜಿಂಗ್. ಒಮ್ಮೆ ಮನೆಯಲ್ಲಿ ಬಳಕೆ ಆಯ್ತಾ ಖಂಡಿತವಾಗಿ ಗ್ರಾಹಕರು ಹುಡುಕಿ ಬರ್ತಾರೆ. ಯಾಕೆ ಅಂತ ಹೇಳಿದರೆ ಅದರ ರುಚಿ, ಅದು ಕೊಡುವ ಒಂದು ಎಷ್ಟೋ ಮಂದಿ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರುವವರಿಗೆ ಬಿಳಿ ಪಾಲಿಶ್ ಆದ ಅಕ್ಕಿ ತಿಂದ ಕೂಡಲೇ ಹೊಟ್ಟೆ ಉಬ್ಬರಿಸಲಿಕ್ಕೆ ಶುರುವಾಗ್ತದೆ, ತೇಗು ಬರ್ತದೆ, ಅದಕ್ಕೆ ಹುಳಿ ತೆಗೆಗೆ ಮಾತ್ರೆ ನುಂಗ್ತಾರೆ. ಎಷ್ಟೋ ಜನ ಊಟ ಆದ ಕೂಡಲೇ ಹುಳಿ ತೆಗೆಗೆ ಮಾತ್ರೆ ನುಂಗ್ತಾರೆ. ಅದೇ ನೀವು ಈ ಪಾಲಿಶ್ ಆಗದ ಅಕ್ಕಿಯನ್ನು ಒಂದು ದಿನ ಊಟ ಮಾಡಿ ನೋಡಿ, ಖಂಡಿತ ಅದರಲ್ಲಿ ಪ್ರಯೋಜನ ಇದೆ. ಅಥವಾ ಅದರಲ್ಲಿ ರಿಸಲ್ಟ್ ಇಲ್ಲ ಅಂತ ಹೇಳಿದರೆ ಮತ್ತಿನ ವಿಷಯ, ಖಂಡಿತ ರಿಸಲ್ಟ್ ಸಿಗ್ತದೆ. ಅಂಥ ಒಂದು ಜೆನ್ವಿನ್ ಆದಂಥ ಉತ್ಪನ್ನಗಳು ಗ್ರಾಮ ರಾಜ್ಯದಲ್ಲಿ ಸಿಗ್ತದೆ. ಮತ್ತು ಎಲ್ಲ ಗ್ರಾಹಕರು ಕೂಡ ಈ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ಬೇಕು. ಅಂದರೆ ನಾವು ಜೀವಿಸಿದರೆ ಅಲ್ಲಿಗೆ ಮುಗಿಲಿಲ್ಲ, ಯಾಕೆಂದರೆ ಭೂಮಿ ಇನ್ನೂ ಮುಂದೆ ಹೋಗ್ಲಿಕ್ಕಿದೆ, ಇನ್ನೂ ತಲೆಮಾರುಗಳು ಬರಲಿಕ್ಕಿದೆ. ಅವರಿಗೋಸ್ಕರ ನಾವು ಈ ಭೂಮಿಯನ್ನು ಕಾಪಿಡಬೇಕು, ಅವರಿಗೋಸ್ಕರ ನಾವು ಒಳ್ಳೆಯ ಈ ವಾತಾವರಣವನ್ನು ಕಾಪಿಡಬೇಕು ಅಂತಾದರೆ ಈ ದಿಸೆಗೆ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಜವಾಬ್ದಾರಿಯುತ ಪ್ರಜೆಯಾಗಿಯೂ ಕೂಡ ಯೋಚನೆ ಮಾಡಬೇಕು, ಅನಿವಾರ್ಯತೆ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಾಹಸಕ್ಕೂ ಕೂಡ ನಿಮಗೆ ಒಳ್ಳೆಯದಾಗಲಿ. ಜೊತೆಯಾಗಿ ಗ್ರಾಮ ರಾಜ್ಯವು ಹಾಗೂ ಮರಿಕೆಯ ಎಲ್ಲ ಮಳಿಗೆಗಳು ಹಾಗೂ ನಿಮ್ಮೆಲ್ಲ ಪ್ರಾಡಕ್ಟ್ಸು ಕೂಡ ಇನ್ನಷ್ಟು ಬೆಳೀಲಿ ಅಂತ ಹಾರೈಸ್ತೀನಿ. ಧನ್ಯವಾದ ಸೋ ಮಚ್. ಇದು ಈ ಹೊತ್ತಿನ
ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ.